ಸ್ವೈರಂ ಭವಕರ್ಮರಿಪೋರ್ಮನಃ ವಿಹರ ಅಹರಶ್ಚಿತ್ರಚಾರಿತ್ಯ ಚತುರೋರ್ಮಿಷು ಹಯಗ್ರೀವದಯಾ ಸಿಂಧು ಗಂಧೂಕೃತ ಭವಾಂಬುಧಿ ಪ್ರಬಂಧಮಪ್ರತಿದ್ವಂದ್ವಂ ಕರೋದ್ವೇನಂ ಅನೇನಸಂ ಆಜನ್ಮ ಭೂಮೇರಟಿತೋಖಿಲೇಷು ತೀರ್ಥೇಷು ತದ್ವರ್ಣನ ಭಾರಮೂಢ್ವ ಆಯಾಸಮಸ್ಮನ್ ಮೃಗಮಾನತತ್ಯಾ ವಾಯುರ್ಮಹಕ್ರಂತತಮಧ್ವರೂಪಿ ವಾಕೀಠತೀರ್ಥಮುನಿವರ್ಯ ಭವದ್ದಯಾಂಬೋ ಯೋಗೇನ ಪಾವಯ ಮನೋಗ್ರಹಮನ್ವಹಂ ಮೇ ನಾಗೇಂದ್ರ ತಲ್ಪಮದಿರೋಪಯ ತತ್ಪದಾಧ್ಯ ರಾಗೇಣ ರಂಜೇ ಕಲಿಂಜೇ ತದ್ವಿವಿಕ್ಷಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೋಕ್ಷದಾನ ಕ್ಷಮಾ ಸಂತಿ ಸರಿತಸ್ತತ್ರ ತತ್ರ ಹಿ ಕಾವೇರಿ ಚೋಲಭೂಮಾತಾ ಭುಕ್ತಿ ಮೋಕ್ತಿಕರಿ ಸರಿತ್ ಮೋಕ್ಷದಾನ ಕ್ಷಮಾಃ ಸಂತಿ ಸರಿತಃ ತತ್ರ ತತ್ರ ಹಿ ಕಾವೇರಿ ಚೋಲಭೂಮಾತಾ ಭುಕ್ತಿ ಮುಕ್ತಿಕರಿ ಸರಿತ್ ಚೆನ್ನಾಗಿ ಹೇಳ್ತಾರೆ. ಚೋಳಭೂಮ ಅಂದರೆ ನಮಗೆ ಈಗ ಮೋಕ್ಷ ಕೊಡ್ತಕ್ಕಂಥ ನದಿಗಳು ಬಹಳ ಎಲ್ಲ ಕಡೆಯಲ್ಲಿ ಸಿಗತ್ತೆ. ಅಲ್ಲಿ ಯಾಕೆಂದರೆ ಅಲ್ಲಿ ಭಕ್ತಿಯಿಂದ ಸ್ನಾನ ಮಾಡಿದರೆ ಹರಿಪಾದೋದಕ ಅಂತ ಸ್ನಾನ ಮಾಡಿದರೆ ಆ ಅಭಿಮಾನಿ ದೇವತೆ ನಮಗೆ ಅಂತಃಕರಣ ಶುದ್ಧಿ ಮಾಡಿ ಜ್ಞಾನ ಕೊಟ್ಟು ಭಕ್ತಿ ಕೊಟ್ಟು ನಮ್ಮನ್ನು ಮೋಕ್ಷಕ್ಕೆ ನಮಗೆ ಪ್ರಾಪ್ತಿಯಾಗುವಂತೆ ಮಾಡ್ತಾಳೆ. ಬಹಳ ನದಿಗಳು ಅಲ್ಲೆಲ್ಲಿ ಸಿಗಬಹುದು. ಮೋಕ್ಷ ಕೊಡ್ತಕ್ಕಂಥ ನದಿಗಳು ಸಿಗತ್ತೆ. ಕೇವಲ ನಮಗೆ ಪುಣ್ಯ ಅಂತಃಕರಣ ಶುದ್ಧಿ ಮಾಡಿ ಜ್ಞಾನ ಕೊಟ್ಟು ಉದ್ಧಾರ ಮಾಡ್ತಕ್ಕಂಥದ್ದು. ಆದರೆ ಕಾವೇರಿ ನದಿ ಮಾತ್ರ ಒಂದು ಅದರ ವೈಶಿಷ್ಟ್ಯ ಇದೆ. ಆಕೆ ಕೇವಲ ಮುಕ್ತಿಯನ್ನು ಮಾತ್ರ ಕೊಡುವುದಲ್ಲ, ಭುಕ್ತಿಯನ್ನೂ ಕೊಡ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಯಾಕೆ? ಚೋಳಭೂಮಾತ, ಚೋಳ ದೇಶದ ಜನರಿಗೆ ನೀರುಣಿಸುವ ತಾಯಿ ಅಂದರೆ ಅವಳೇ. ಚೋಳ ದೇಶದ ಜನರಿಗೆಲ್ಲ ಆ ಮಂಡಲಕ್ಕೆ ಬೇಕಲ್ಲ, ಬೆಳೆಗೆ ಎಲ್ಲ ಬೇಕು. ಯಾಕಂದ್ರೆ ಅದು ನದಿ ಮಾತೃಕ. ಮಳೆ ಬಂದಾಗ ಅಲ್ಲಿ ಏನಾಗುತ್ತೆ, ಬೆಳೆ ಬಿತ್ತುದಲ್ಲ, ಯಾವಾಗಲೂ ಅಲ್ಲಿ ಬೆಳೆ ಬೆಳೆಸ್ಬೋದು. ಕಾರಣ ಏನಂದ್ರೆ ನದಿ, ಅಲ್ಲಿ ನೀರುಣಿಸ್ತಾಳೆ ಅವಳು ಕಾವೇರಿ. ಜನರಿಗೆಲ್ಲ ಕೇವಲ ಮಳೆ ಬಂದಾಗ ಮಾತ್ರ ಬೆಳೆ ಅಲ್ಲ, ಅಲ್ಲಿ ಯಾವಾಗಲೂ ಬೆಳೆ ಬೆಳಿಬೋದು. ಕಾರಣ ಏನಂದ್ರೆ ಕಾವೇರಿ ನದಿ ನೀರು. ಹಾಗಾಗಿ ಅದು ನೀರಾವರಿ ಪ್ರದೇಶ. ಯಾಕೆ? ಕಾವೇರಿ ನದಿಯಿಂದ ಅದು ನೀರಾವರಿ ಪ್ರದೇಶ ಆಗಿದೆ. ಬೇಕಾದಾಗೆ ಅದು ಚೋಳ ದೇಶದ ಜನರಿಗೆ ನೀರುಣಿಸ್ತಾಳೆ ಅಂತ ಹೇಳಿದಿಂದಾಗಿ ವಾದಿರಾಜರ ಅಭಿಪ್ರಾಯ ಏನಂದ್ರೆ ಕಾವೇರಿ ವಾಟರ್ ತಮಿಳುನಾಡಿನವರಿಗೆ ವಿನಃ ಕರ್ನಾಟಕದವರಿಗೆ ಅಷ್ಟಕ್ಕಷ್ಟೇ. ಈಗ ಅದಕ್ಕೆ ಜಗಳ. ಅವ್ರು ಹೇಳಿದ್ದು ಎಷ್ಟು ಮಾತು, ಚೋಳ ದೇಶದವರಿಗೆ ನೀರುಣಿಸ್ತಾಳೆ ಅವಳು ಅಂತ ಹೇಳಿಬಿಟ್ಟಿದ್ದಾರೆ ವಾದಿರಾಜರು ಮೊದಲೇನೆ. ಇಲ್ಲ ಕರ್ನಾಟಕದಲ್ಲಿ ಹುಟ್ಟಿದ್ರು ಕೂಡ ನಮ್ಮ ಹಣೆ ಬರ ಏನೋ ನಮಗೆ ನೀರಿಗೆ ತತ್ವಾರ, ಅವ್ರು ಸಾಕಷ್ಟು ನೀರು ಒಯ್ಕೊಳ್ತಾರೆ. ಹಾಗಾದರೆ ಚೋಳ ದೇಶದ ಜನರಿಗೇನೆ ಹೆಚ್ಚು ನೀರು ಕುಡಿಸಿದವಳು, ಉಪಕಾರ ಮಾಡ್ತಾರೆ. ಅಂದರೆ ಯಾವಾಗಲೂ ಹೌದ್ರಿ, ತವರ ಮನೆಗೆ ಬಂದವಳು ಕರ್ನಾಟಕ ತವರ ಮನೆಯವಳಿಗೆ, ತಮಿಳುನಾಡಿನಲ್ಲಿ ಹೋದದ್ದವಳು. ಈ ಒಬ್ಬಳಿದ್ದಾಳಲ್ಲ ಅವಳು ಮೊದಲು ಹಾಗೆ ಅಂತ ಹೇಳ್ತಾರೆ ವಾದಿರಾಜರು. ಏನು ಬೇಕಾದ ಹಾಗೆ ನೀರಾವರಿ, ಅದರಿಂದಾಗಿ ಕಾವೇರಿ ನದಿ ನೀರಿನಿಂದ ಯಾವಾಗಲೂ ಬೆಳೆದು ಬೇಕಾದಾಗೆ ಭಕ್ತಿ ಆ ಧಾನ್ಯ ಕೊಟ್ಟು ಭುಕ್ತಿಯನ್ನು ಕೊಡ್ತಾಳೆ, ಮೋಕ್ಷವನ್ನಂತೂ ಕೊಂಡೇ ಕೊಡ್ತಾಳೆ. ಇದು ಸ್ಪೆಷಲ್. ಕೇವಲ ಮುಕ್ತಿಕರಿ ಮಾತ್ರ ಅಲ್ಲ, ಭುಕ್ತಿ ಮುಕ್ತಿಕರಿ ಕಾವೇರಿ. ಇದು ಅವಳ ವೈಶಿಷ್ಟ್ಯ. ಅಸಿಜ್ಞಾಮ ರುದ್ರಧೇ ಇತಸ್ತಯಾಗೀಕಿಯೇ ಸುನುಷ್ಯಾ ಸುಶೋಮಯ ಅಂದರೆ ಅವಳಿಗೆ ಮರುದ್ರುಧ ಎಂಬ ಹೆಸರಿನಿಂದ ಈ ನದಿಯನ್ನೇ ಹೇಳುದಂತೆ, ಕಾವೇರಿ ನದಿಯನ್ನೇ. ವೇದದಲ್ಲಿ ಬಂದಿದೆ, ಆ ಶಕ್ನ್ಯಾಮ ರುದ್ರತೆ ವಿತತ್ತಯಾಕೀಕೆ ಸುನಕ್ಷಾ ಸುತೋಮಾಯ ಇಮಮೇ ಗಂಗೆ ಯಮನೆ ಸರಸ್ವತೆ ಸ್ವತೋದ್ಯತ್ವಮಂ ಸತಿದಾಪರುಜ್ಞ ಆ ಶಕ್ನ್ಯಾಮ ರುದ್ರತೆ ವಿತತ್ತಯಾಕೀಕೆ ಸುನಕ್ಷಾ ಸುಶೋಮಾಯ. ಇದು ವೇದದಲ್ಲಿ ಇಷ್ಟು ನದಿಗಳ ಉಲ್ಲೇಖ ಬಂದ. ಅದರಲ್ಲಿ ಕಾವೇರಿಯನ್ನು ಕಾವೇರಿ ಅಂತ ಕರೀಲಿಲ್ಲ,
ಮರುದ್ರಧ ಅಂತ ಹೆಸರಿಂದ ಕರೆದಿದ್ದಾರೆ ಅಂತ ಹೇಳ್ತಾರೆ. ಬಹಳ ವಿಶೇಷ ನಮ್ಮ ಇದರಲ್ಲಿ. ಅದಕ್ಕೆ ಹೇಳ್ತಾರೆ ಮೋಕ್ಷದಾನ ಕ್ಷಮಾಹ, ಮೋಕ್ಷ ಕೊಡುವುದರಲ್ಲಿ ಸಮರ್ಥವಾದ ಸರಿತಃ ನದಿಗಳು ತತ್ರ ತತ್ರ ಹಿ, ಅಲ್ಲಿ ಸಂತಿ ಇರುತ್ತವೆ ಅಷ್ಟೇ. ಕಿಂತು ಆದರೆ ಕಾವೇರಿ ಸರಿತು, ಕಾವೇರಿ ನದಿಯಾದರೂ ಚೋಳ ಭೂಮಾತ, ಚೋಳ ದೇಶದ ಭೂಮಿಯ ಜನರಿಗೆ ನೀರನ್ನುಣಿಸುವ ತಾಯಿಯಾಗಿ ಭುಕ್ತಿ ಮುಕ್ತಿಕರಿ ಸರಿತು, ಭುಕ್ತಿಯನ್ನು ಮುಕ್ತಿಯನ್ನು ಕೊಡ್ತಕ್ಕಂತಹ ನದಿಯಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಹೇಳ್ತಾರೆ. ಇದಾದ ನಂತರ ಇನ್ನು ಮುಂದೆ ಆಚಾರ್ಯರು ಇದು ಹೇಳ್ತಾ ಇದ್ದಾರೆ. ಏನಂದ್ರೆ ಅಳಗಿರಿ ರಂಗ ಅಲ್ಲ ಇದು, ಅಳಗಿರಿ ತಾನೆ ಇವನು ತಮಿಳುನಾಡಿನ ವೃಷಭಾದ್ರಿ ಅಳಗಿರಿ ರಂಗ. ಅಲ್ಲಿ ಏನಂದ್ರೆ ಯಮದೇವರು ಬಂದು ಎತ್ತಿನ ರೂಪದಲ್ಲಿ ಬಂದು ನಾರಾಯಣಕ್ಕೂ ತಪಸ್ಸು ಮಾಡಿದಾಗ ನಾರಾಯಣ ಪ್ರತ್ಯಕ್ಷವಾದ ಸ್ಥಳ, ಅದಕ್ಕೆ ವೃಷಭಾದ್ರಿ ಅಂತ ಹೆಸರಾಯಿತಂತೆ. ಅಲ್ಲಿ ಸುಂದರ ರಾಜ ಅಂತ ಅವನಿಗೆ ಹೆಸರು. ಅಂದ್ರೆ ಅಳಗಿರಿ ರಂಗ ಅಂತ ಹೇಳ್ತಾರಲ್ಲ, ಅಳಗಿರಿ ರಂಗ ಅಂದ್ರೆ ಇವನೇ ತಾನೆ, ತಮಿಳುನಾಡಿನಲ್ಲಿ ಇದ್ದಾನೆ. ಅದು ಮಧುರೈಯಿಂದ 12 ಕಿಲೋಮೀಟರ್ ದೂರದ 12 ಮೈಲ್ ದೂರ ವೃಷಭಾಚಲ ಅಂತಿದೆ. ಅದು ಮಧುರೈಯಿಂದ ಅಲ್ಲಿಗೆ ಹೋಗ್ತೆ ಬಸ್ಸು. ಅಳಗರ್ ಕೋಯಿಲ್ ಅಂತ ಅಳಗಿರಿ ರಂಗ. ಆ ಅಳಗಿರಿ ರಂಗನನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸುಂದರ ಮೂರ್ತಿ ಅಂತೆ. ಅದನ್ನು ಹೇಳ್ತಾರೆ, ಯಸ್ಯ ಅಂತಕೋಪಿ ಶಿರಸ ದಾಸ್ಯಂ ಧತ್ತೆ ತಪಸ್ತಪನ್ ಸಸ್ಯಾದ್ ವೃಷಭಶೈಲೇಂದು ಅಸ್ಮಾಕಂ ಶ್ರೇಯಸೇ ಹರಿ. ಆ ವೃಷಭ ಚಲದಲ್ಲಿ ಇರ್ತಕ್ಕಂತಹ ಭಗವಂತನನ್ನ ವರ್ಣನೆ ಮಾಡ್ತಾರೆ. ಏನಪ್ಪ, ಯಮದೇವರು ಕೂಡ ಎಲ್ಲರನ್ನೂ ಸಂಹಾರ ಮಾಡುವರು, ಅವರೂ ಕೂಡ ಪರಮಾತ್ಮನ ಕುರಿತು ತಪಸ್ಸು ಮಾಡ್ತಕ್ಕಂಥವರಾಗಿ ಈ ಸ್ಥಳದಲ್ಲಿ ಏನು ಮಾಡಿದ್ರೆ ಪರಮಾತ್ಮನ ದಾಸ್ಯವನ್ನ ಶಿರಸಾಧಾರಣೆ ಮಾಡಿದ್ದಾರೆ. ಯಾಕೆ ಅವರ ಕುರಿತು ತಪಸ್ಸು ಮಾಡಿ ತಾನು ದಾಸ ಅಂತ ತೋರಿಸಿದ್ದಾರೆ. ಸಸ್ಯಾದ ವೃಷಭ ಶೈಲೇಂದು, ಅಂತಹ ಯಾವ ಸುಂದರ ರಾಜ ಅಂತ ಪ್ರಸಿದ್ಧನಾದ ವೃಷಭ ಆಚರಕ್ಕೆ, ಯಾಕೆ ಎತ್ತಿನ ರೂಪದಲ್ಲಿ ಬಂದು ತಪಸ್ಸು ಮಾಡಿದ್ದಾರೆ ಯಮದೇವರು, ಅದಕ್ಕೆ ವೃಷಭಾಚಲ. ಅದರಲ್ಲಿ ಒಂದು ಚಂದ್ರನಂತೆ ಶೋಭಿಸ್ತಕ್ಕಂತಹ, ಯಾಕಂದ್ರೆ ಪರ್ವತದ ಮೇಲೆಲ್ಲ ಚಂದ್ರ ಉದಯಿಸಿದರೆ ಹೇಗೆ ವೃಷಭಾಚಲದಲ್ಲಿ ಒಂದು ಚಂದ್ರನಂತೆ ಅದಕ್ಕೆ ಶೋಭೆಯನ್ನು ತಂದುಕೊಡ್ತಕ್ಕಂತಹದ್ದು ಇದ್ದಾನೆ ಪರಮಾತ್ಮ. ಯಾರು? ಸುಂದರ ರಾಜ. ಅವನು ನಮ್ಮ ಶ್ರೇಯಸ್ಸಿಗೆ ಕಾರಣವಾಗಲಿ ಅಂತ, ಮೋಕ್ಷಕ್ಕೆ ಕಾರಣವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಎಸ್ ಅಂತಕೋಪಿ ಯಮದೇವರು ಕೂಡ ತಪಸ್ತಪನ್, ಪರಮಾತ್ಮನ ಕುರಿತು ತಪಸ್ಸು ಮಾಡತಕ್ಕಂಥವರಾಗಿ, ಯಸ್ಯ ಆ ಯಾವ ವೃಷಭಾಚಲದಲ್ಲಿ ಸನ್ನಿಹಿತನಾದ ಹರಿಯ ದಾಸ್ಯಂ ಕೈಂಕರ್ಯವನ್ನು ಶಿರಸಾ ಧತ್ತೆ, ಶಿರಸಾ ಧಾರಣೆ ಮಾಡಿದನು. ಸಹ ಅಂತಹ ವೃಷಭ ಶೈಲಿಂದ, ವೃಷಭ ಎಂಬ ಬೆಟ್ಟಕ್ಕೆ ಅಲಂಕಾರಪಾಯವಾದ ಚಂದ್ರನಂತೆ ಇರತಕ್ಕಂತಹ ಹರಿಹಿ ಪರಮಾತ್ಮನು ಅಸ್ಮಾಕಂ ನಮ್ಮ ಶ್ರೇಯಸೆ ಮೋಕ್ಷಕ್ಕೋಸ್ಕರ ಭೂಯಾತ್ ಆಗಲಿ, ಸ್ಯಾತ್ ಆಗಲಿ. ದಾಸಸ್ಯ ಭಾವ ದಾಸ್ಯಂ, ಧತ್ತೆ ದಧಾತೆ ದದತೆ, ಅದು ದುಧಾನಿಧಾರಣ ಪೋಷಣೆ ಆತ್ಮನೇಪದಿ ಪರಮ ಪ್ರಥಮ ಪುರುಷ ಏಕವಚನ ಆಯ್ತಾ. ತಪಃ ತಪನ್ ತಪಸ್ತೇಪಿ ವೃಷಭ ಅಧಿಷ್ಠಿತ
ಶೈಲಃ ವೃಷಭ ಅಧಿಷ್ಠಿತಃ ಶೈಲಃ ವೃಷಭ ಶೈಲಃ ಶೈಲಸ್ಯ ಇಂದುರಿವ ಶೈಲೇಂದುಃ. ಅಲ್ಲಿ ಒಂದು ಗಂಗೆ ಇದ್ದಾಳೆ, ನೂಪುರ ಗಂಗಾ ಅಂತ, ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ ಇವಾಗ. ಹರಿನೂಪುರ ಜಾತೆ ಅಲಂಕುರು ಗಂಗೆ ಮನೋಮಮ ಪರಿಹೃತ್ಯ ಘನೀಭೂತ ದುರಿತ ಸ್ತೋಮಂ ಸ್ತೋಮಕರ್ದಮಂ ಹರಿನೂಪುರ ಜಾತೆ ಅಲಂಕುರು ಗಂಗೆ ಮನಃ ಮಮ ಪರಿಹೃತ್ಯ ಘನೀಭೂತ ದುರಿತ ಸ್ತೋಮ ಕರ್ದಮಂ. ಇವಾಗಲ್ಲಿ ಪರಮಾತ್ಮನ ಕಾಲಿನಿಂದ ಇವಳು ಹುಟ್ಟಿ ಬಂದಿದ್ದಾಳೆ. ಅಲ್ಲಿ ಪರಮಾತ್ಮನ ಹರಿನೂಪುರ ಗಂಗೆ ಅಂದರೆ ಅದೇ ಅರ್ಥ. ಪರಮಾತ್ಮನ ಕಾಲಿನ ಆಭರಣವಾದ ಭೂಷಣವಾದ ಏನು ಇದರಿಂದ ನೂಪುರ ಅಂದರೆ ಗೆಜ್ಜೆಯಿಂದ ಹುಟ್ಟಿ ಬಂದಲಂತೆ ಅವಳು ಆ ಗಂಗೆ. ಅದಕ್ಕೆ ಹೇಳ್ತಾರೆ, ನನಗೆ ನಿಜವಾಗಿ ಕೊಡು ನೀನು ಪಾದದ ಅಲಂಕಾರ ಗಜ್ಜೆಯಿಂದ, ಅದರಿಂದ ನೀನು ಹುಟ್ಟಿ ಬಂದರಿಂದಾಗಿ ನನ್ನ ಮನಸ್ಸನ್ನ ಅಲಂಕಾರಗೊಳಿಸು. ದೇವರು ಬಂದು ಇಲ್ಲಿ ಚೆನ್ನಾಗಿ ಕುತ್ಕೊಳ್ಳುವಂತೆ ಇದನ್ನ ಪಾದದ ಗೆಜ್ಜೆ ನೂಪುರ ಅದರಿಂದ ಹುಟ್ಟಿ ಬಂದದ್ದು ನೀನು. ಹಾಗೆ ಏನು ಮಾಡುವಂತೆ ಲೋ ಗಂಗೆ, ಪಾದದ ಆಭರಣವಾದಂಥ ನೂಪುರದಿಂದ ಹುಟ್ಟಿ ಬಂದಿನಿಂದಾಗಿ ನೀನು ನನ್ನ ಮನಸ್ಸನ್ನು ಅಲಂಕಾರಗೊಳಿಸು. ಅಂದರೆ ಅರ್ಥ ಏನು, ನನ್ನ ಮನಸ್ಸನ್ನು ಭಗವಂತನಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ಅವನು ಬಂದು ಇದು ಅಲಂಕೃತವಾಗಿದೆ ಅಂತ ಹೇಳ್ಕೊಂಡು ನನ್ನ ಇದು ಮಾಡುವಂಥ ಅರ್ಥ ಏನಾಯ್ತಾಗರೆ. ಅಲಂಕಾರಗೊಳಿಸೋದಂದ್ರೆ ಏನರ್ಥ? ಅದನ್ನು ಅಲಂಕಾರ ಹೇಗೆ ಗೊಳಿಸಬೇಕು? ನಮ್ಮ ಮನಸ್ಸನ್ನು ಅಲಂಕಾರಗೊಳಿಸಿ ಯಾವುದರಿಂದ ಹೇಳಿ? ನಮ್ಮ ಮನಸ್ಸು ಯಾವಾಗ ಅಲಂಕೃತವಾಗತ್ತೆ ಹೇಳ್ರಿ? ನಮ್ಮ ಮನಸ್ಸು ಅಲಂಕೃತವಾಗಬೇಕಾದ್ರೆ ಅಲಂಕಾರ ಯಾವುದರಿಂದ ಮಾಡಬಹುದು? ನಮ್ಮ ಮನಸ್ಸನ್ನು ಅದೇ ಭಗವಂತನ ಲೀಲಾ ಹೃದಯದಲ್ಲಿ ತುಂಬಿಕೊಂಡ್ರೆ, ಭಗವಂತನ ಲೀಲೆ ನಮ್ಮ ಮನಸ್ಸಲ್ಲಿ ತುಂಬಿಕೊಂಡ್ರೆ ಅದೇ ಹೃದಯಕ್ಕೆ ಆಭರಣ. ಹರಿ ಮಹಾತ್ಮ್ಯ ಚರಿತ್ರ್ಯಾದಿ ಅನುಸಂಧಾನ ನಮ್ಮ ಹೃದಯದಲ್ಲಿ ಬಂದರೆ ಹರಿ ಚಾರಿತ್ರ್ಯವೇ ಹೃದಯಕ್ಕೆ ಭೂಷಣ. ಹೃದಯದಲ್ಲಿ ಯಾವಾಗಲೂ ಹರಿಚಾರಿತ್ರ್ಯ ಹರಿಗುಣವನ್ನು ಏನು ಮಾಡಬೇಕು? ನೀನು ನನಗೆ ಹರಿಚಾರಿತ್ರ್ಯ ಎಂಬಂಥ ಹರಿಯ ಗುಣ ರತ್ನದಿಂದ ನನ್ನ ಮನಸ್ಸನ್ನು ಅಲಂಕಾರಗೊಂಡೆ, ನನ್ನ ಮನಸ್ಸಲ್ಲಿ ಹರಿಗುಣ ಯಾವಾಗಲೂ ಹರಿಗುಣ ರತ್ನದ ಅನುಸಂಧಾನ ಬರುವಂತೆ ಮಾಡು ಅಂತ. ಅದೇ ಹರಿಗುಣ ಅನುಸಂಧಾನ ಬಂದರೆ ಅದೇ ಹೃದಯಕ್ಕೆ ಅಲಂಕಾರ. ಮತ್ತೆ ಅದು ಗಂಗೆ ಅಂತಾದ ಮೇಲೆ ಪಾಪವನ್ನು ಪರಿಹರಿಸುವಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಪರಿಹೃತ್ಯ ಘನೀಭೂತ ದುರಿತ ಸ್ತೋಮ ಕರ್ದಮಂ ಅಂತ. ಕೆಲವು ಗಂಗೆ ಆದ್ರಿಂದ ಮನಃಶುದ್ಧಿಯನ್ನು ಕೊಡು ನಮಗೆ, ಪಾಪವನ್ನೆಲ್ಲ ಪರಿಹರಿಸಿ. ಅದು ಯಾಕೆಂದ್ರೆ ಎಷ್ಟು ಗಟ್ಟಿಭೂತವಾಗಿದ್ರು, ಘನೀಭೂತ ದುರಿತ ಸ್ತೋಮ ಕರ್ದಮಂ, ಗಟ್ಟಿಯಾಗಿರ್ತಕ್ಕಂತಹ ಪಾಪ ಎಂಬ ಪಾಪ ಸಮುದಾಯದ ಕರ್ದಮ ಅಂದ್ರೆ ಕೆಸರು, ಅದನ್ನೇನು ಮಾಡು ಪರಿಹಾರ ಮಾಡು ಅಂತ ಕೇಳ್ತಾ ಇದ್ದಾರೆ. ಹರಿನೂಪರ ಜಾತಿ, ಹರಿಯ ಪಾದದ ಗೆಜ್ಜೆಯಿಂದ ಹುಟ್ಟಿರ್ತಕ್ಕಂತಹ ಗಂಗೆ, ಕೆಲವು ಗಂಗೆ ಮಮ ನನ್ನ ಮನಸ್ಸನ್ನು ಅಲಂಕರಿಸು. ಘನೀಭೂತ ದುರಿತ ಸ್ತೋಮ ಕರ್ದಮಂ, ಗಟ್ಟಿಯಾಗಿರ್ತಕ್ಕಂತಹ ಪಾಪ ಸಮುದಾಯದ ಕೆಸರನ್ನ ಪರಿಹರಿಸಿ ದೂರ ಮಾಡಿ
ಮನಸ್ಸನ್ನು ಅಲಂಕಾರಗೊಳಿಸು. ಹರೇಹೇ ನೋಡಿ, ಪರಮಾತ್ಮನ ಗಜ್ಜೆ. ಹರೇಹೇ ನೂಪುರಂ ಹರಿನೂಪುರಂ. ಹರಿನೂಪುರಾತ್ ಜಾತ ಹರಿರೂಪ ಜಾತ ತತ್ಸಂಬದ್ಧ ಹರಿರೂಪ ಜಾತೆ ಅಂತಾಗತ್ತೆ. ಆಯ್ತಾ? ಅದರಿಂದ ಗಂಗೆ ಪರೀತ್ಯುಪಸರ್ಗಪೂರ್ವಕ ಹೃಂಜಹರಣೈತದಾತೋ ಲೆಬಂತಂ ಅವ್ಯಯಂ. ನೋಡಿ, ಕೆಸರು ಗಟ್ಟಿಯಾಗಿದೆ ಅಂತ ಹೇಳ್ತಾನೆ. ನೋಡಿ, ಕರ್ದಮಂ ಇದು ನೋಡಿ, ದೃಢ ಘನೀಭೂತಾನಿ ತಾನಿ ದುರಿತಾನಿ ಚ ಘನೀಭೂತ ದುರಿತಾನಿ. ಗಟ್ಟಿಯಾಗಿರ್ತಕ್ಕಂಥ ಪಾಪಗಳು. ದುರಿತಾನ ಸ್ತೋಮಃ, ದುರಿತ ಸ್ತೋಮಃ, ಆ ದುರಿತಗಳ ಸಮುದಾಯ ಅಂತ ಅರ್ಥ. ಸ್ತೋಮ ಏವ ಕರ್ದಮಃ, ಆ ದುರಿತಗಳ ಗಟ್ಟಿಯಾದ ದುರಿತಗಳ ಸ್ತೋಮ ಇದೆ, ಸಮುದಾಯ ಏನಿದೆ ಅದೇ ಒಂದು ರೀತಿಯಾಗಿ ಕರ್ದಮಃ ಕೆಸರು. ಅದನ್ನು ತೊಳೆ. ಗಂಗೆ ಆದ್ದರಿಂದ ಅದು ಕೊಳೆತವೆ. ಪಾಪ ಎಂಬ ಕೊಳೆಯನ್ನೆಲ್ಲ ತೊಳೆದು ಬಿಡು. ನೀನು ಮತ್ತೆ ನೂಪುರದಿಂದ ಹರಿಪಾದದ ನೂಪುರದಿಂದ ಹುಟ್ಟು ಬಂದಿಂದಾಗಿ ಅಲ್ಲಿಂದ ಹುಟ್ಟಿ ಬಂದರೆ ಈ ನನ್ನ ಮನಸ್ಸನ್ನು ಕೂಡ ಹರಿಭಕ್ತಿಯಾದಿ ಗುಣಗಳಿಂದ ಅಲಂಕರಿಸು. ಅಥವಾ ನೀನೇ ಬಂದು ಕುತ್ಕೊಂಡ್ರು ಅದಕ್ಕೆ ಅಲಂಕಾರ. ಹರಿಭಕ್ತಿಯಾದಿ ಗುಣಗಳನ್ನು ತಂದುಕೊಟ್ರು ಅನುಸಂಧಾನ ಬಂದರೂ ಅದು ಅಲಂಕಾರ. ಸರಿ, ಇವಾಗ ದರ್ಭಶಯನ ಕ್ಷೇತ್ರವನ್ನು ವರ್ಣನೆ ಮಾಡ್ತಾರೆ. ಯತ್ರಾಗ್ ಜಗಾನ ತೃಣಮಪಿ ತೃಣಮಪಿ ಅಸ್ತ್ರೀಭೂಯ ಅಪರಾಧಿನಂ ದಯಾಲರಬ್ಧೌ ತೇನಾಭೂತ್ ದರ್ಭಶಾಯೀಹ ರಾಘವಃ. ಯತ್ ಪ್ರಾಕ್ ಜಗಾನ ತೃಣಂ ಅಪಿ ಅಸ್ತ್ರೀಭೂಯ ಅಪರಾಧಿನಂ ದಯಾಲುಃ ಅಬ್ಧೌ ತೇನ ಅಭೂತ್ ದರ್ಭಶಾಯೀ ಇಹ ರಾಘವಃ. ಭಾಳ ಚೆನ್ನಾಗಿದೆ.
ವಾದಿರಾಜ ಸ್ವಾಮಿ ಚೆನ್ನಾಗಿ ಹೇಳ್ತಾರೆ. ಏನಂದ್ರೆ ಯಾಕಪ್ಪ ದರ್ಬೆ ಮೇಲೆ ಮಲ್ಕೊಂಡ, ಅದಕ್ಕೆ ಕಾರಣವನ್ನು ಉತ್ಪ್ರೇಕ್ಷೆ ಮಾಡ್ತಾರೆ. ಯತ್ತ ಜಗನ ತೃಣಮಪಿ ಅಸ್ತ್ರೀಭೂಯ ಅಪರಾಧಿನಂ ದಯಾಲರಬ್ಧೌ ತೇನಾಭೂ ದರ್ಭಶಾಯಿ ರಾಘವ. ಏನಂದ್ರೆ ಯಾಕೆ ದರ್ಬೆ ಹಾಸ್ಕೊಂಡು ಮಲ್ಕೊಂಡ, ಅದರ ಮೇಲೆ ಯಾಕೆ ಮಲ್ಕೊಂಡ? ಅದು ಸಮುದ್ರದ ಮೇಲೆ ತುಂಬ ದಯ ಅವರಿಗೆ. ಕಾರಣ ಏನಂದ್ರೆ ಹಿಂದೆ ಈಗ ರಾಮದೇವರಿಗೆ ಯಾರು ಅಪರಾಧ ಮಾಡ್ತಾರೋ ಅವರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಹುಲ್ಲುಗಳು ರೆಡಿಯಾಗಿರ್ತಾರೆ. ಏನ್ ಮಾಡಿದ ಹಿಂದೆ? ಸೀತಾದೇವಿ ಎದೆಗೆ ಚುಚ್ಚಿದ್ದಾಳೆ, ಕುಕ್ಕಿದ್ದಾಳೆ ಕಾಕಾಸುರ. ಕಾಕಾಸುರ ಸೀತೆಯ ಎದೆಗೆ ಕುಕ್ಕಿದ್ದಕ್ಕೆ ರಾಮದೇವರೇನು ಆಜ್ಞೆ ಮಾಡಿದರು? ತೃಣಕ್ಕೆ ತೃಣರೂಪವಾದ ಅಸ್ತ್ರವನ್ನು ಬಿಟ್ಟರು, ಹೋಗು ಕೊಲ್ಲು ಅಂತ ತೃಣಕ್ಕೆ ಆಜ್ಞೆ ಮಾಡಿದರು. ಸೀದಾ ತೃಣ ಹೋಗಿ ಏನು ಮಾಡ್ತು? ಕಾಕಾಸುರ ಕಣ್ಣು ತೆಗಿತಾ ಇಲ್ಲ, ಕಾಕಾಸುರನ್ನು ಸಾಸೆ ಬಿಡ್ತು. ಮತ್ತೆ ಎಲ್ಲ ಅಲ್ಲಿ ಜಯಂತ ಇದ್ದ, ಅವನ ಕಣ್ಣು ಹೋಯ್ತು ಒಂದು ಕಣ್ಣು, ಮತ್ತೆ ಎಲ್ಲರದ್ದು ಒಂದೊಂದು ಕಾಗಿಡದು ಎಲ್ಲ ಕಣ್ಣಿಗೆ ಹೋಯ್ತು ಒಂದು ಕಣ್ಣು. ಅಂದ್ರೆ ರಾಮದೇವರಿಗೆ ಯಾರು ಅಪರಾಧ ಮಾಡ್ತಾರೆ ಅಂಥವ್ರ ಶಿಕ್ಷೆ ಕೊಡಲಿಕ್ಕೆ ಹುಲ್ಲೂ ಕೂಡ ಪರಮಾತ್ಮನಿಂದ ಪ್ರೇರಿತವಾಗಿ, ರಾಮದೇವರಿಂದ ಪ್ರೇರಿತವಾಗಿ ಏನ್ ಮಾಡ್ತು? ಅಪರಾಧಿಯನ್ನ, ಯಾರನ್ನ? ಕಾಕಾಸುರನ ಸಮಾನ ಮಾಡ್ತು. ಕುರಂಗ ಎಂಬ ಕಾಕಾಸುರನು. ಓಹೋ, ಈಗೆಲ್ಲ ತೃಣ ಅಂದ್ಕೊಳ್ಬಹುದು. ಇನ್ನು ಮುಂದೆ ತೃಣದಲ್ಲಿ ರಾಜ ಒಂದು ಸರ್ತಿ ಆಜ್ಞೆ ಮಾಡಿದ್ರೆ ಎಲ್ಲೋ ಅಪರಾಧಿಗಳನ್ನು ಶಿಕ್ಷಿಸುವಂತ ಒಂದ್ಸತಿ ತೃಣಕ್ಕೆ ಆಜ್ಞೆ ಮಾಡಿದ್ದಕ್ಕೆ ತೃಣ ಕೊಂದು ಹಾಕ್ತು. ಇನ್ನು ಪ್ರತ್ಯೇಕ ಆಜ್ಞೆ ಮಾಡಬೇಕಾಗಿಲ್ಲ. ರಾಮದೇವರಿಗೆ ಯಾರಾದ್ರೂ ಅಪರಾಧ ಮಾಡ್ತಾರೆ ಅವರನ್ನು ನಿಗ್ರಹ ಮಾಡಲಿಕ್ಕೆ ಅಲ್ಲಿ ನಿಗ್ರಹ ಮಾಡ್ತದೆ, ಶಿಕ್ಷೆ ಕೊಡ್ತು ತೃಣ. ಇನ್ನು ಯಾರ್ಯಾರು ರಾಮದೇವರಿಗೆ ಅಪರಾಧ ಮಾಡ್ತಾರೋ ಅವರಿಗೆ ಪ್ರತ್ಯೇಕವಾಗಿ ರಾಮದೇವರ ಆಜ್ಞೆ ಕೊಡಬೇಕಾಗಿಲ್ಲ. ತೃಣಕ್ಕೆ ಆಜ್ಞೆ ಮಾಡಿದ್ರೆ ತೃಣ ರಾಜಕ್ಕೂ ಅನ್ವಯ. ದರ್ಭೆ ಎಂದು ತೃಣರಾಜ. ಅದಿನ್ನು ಹೋಗಿ ಹೋಗಿ ಒಂದ್ಸತಿ ಪ್ರಯೋಗ ಮಾಡಿದ್ದಕ್ಕೆ, ಆಜ್ಞೆ ಮಾಡಿದ್ದಕ್ಕೆ ತೃಣರಾಜವಾದಿ ದರ್ಭೆಗಳು ಕೂಡ ಏನ್ ಮಾಡ್ಬೋದು? ಎದ್ದು ಹೋಗಿ ಆ ಸಮುದ್ರವನ್ನು ಕೊಂದಾಕಿ ಬಿಡಬಹುದು. ಈ ಕಾಕಾಸನ್ನ ಒಂದು ಹಾಗೆ ತೃಣಕ್ಕೆ ಒಂದು ತೃಣಕ್ಕೆ ಭಗವಂತ ಪ್ರೇರಣೆ ಮಾಡಿದ್ರೆ ಉಳಿದ ಎಲ್ಲ ತೃಣದಲ್ಲಿ ಶ್ರೇಷ್ಠವಾದಂತಹದ್ದು ದರ್ಭೆ ಕೂಡ ಹೀಗೆ ಮಾಡಬಹುದು. ಹೀಗೆ ಮಾಡಿದ್ರೆ ಏನ್ ಗತಿ? ಅವನು ಎದ್ದು ನಿಂತು ಹೋಗಿ ಕೊಂದು ಹಾಕಿಬಿಟ್ರೆ. ರಾಮದೇವರು ಪ್ರಯುಕ್ತ ಅದು ಒಂದು ತೃಣವೇ ಹೀಗೆ ಮಾಡಿದೆ ಕಾಕಾಸನ್ನ. ಈ ತೃಣಗಳು ನಮಗೂ ಕೂಡ, ನಾವು ತೃಣವೇ, ತೃಣ ಜಾತಿಯಲ್ಲಿ ಸೇರ್ತೇವೆ, ತೃಣದಲ್ಲಿ ಶ್ರೇಷ್ಠ, ನಾವು ಮಾಡದೆ ಕುತ್ಕೊಳ್ಳಿಕ್ಕಾಗತ್ತಾ ಅಂತ ತೃಣ ರಾಜ ಆದ್ರಿಂದಾಗಿ ನಾವು ಮಾಡದೆ ಕುತ್ಕೊಳ್ಳಿಕ್ಕಾಗೋದಿಲ್ಲ. ಅದು ಪ್ರಶ್ನೆ ಇದೆನ ಪ್ರಶ್ನೆ ಅಂತೂ ಅವುಗಳು ಕೂಡ ಹೋಗಿ ಎಲ್ಲಿಯಾದರೂ ಸಮುದ್ರದ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನು ಗತಿ? ಅದು ಎದ್ದು ಏಳುವುದೇ ಬೇಡ ಅವುಗಳು ಅಂತ ಹೇಳಿ ದರ್ಭೆಯನ್ನು ಹಾಕಿ ಅದ್ರ ಮೇಲೆ ಮಲ್ಕೊಂಡ್ಬಿಟ್ರಂತೆ. ಅವು ಹೇಳಲೇಬಾರ್ದು. ಆದರೆ ಸವಳಿ ಈ ಚಮತ್ಕಾರ ಕಾರಣವನ್ನು ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾರೆ. ಯಾವ ಕಾರಣದಿಂದ ಪ್ರಾಕ್ ಹಿಂದೆ ಅಪರಾಧಿನಂ ಅಂದ್ರೆ ಸೀತೆಯ ಎದೆಯ ಭಾಗವನ್ನು ಕುಕ್ಕಿ ರಕ್ತ ಗಾಯ ಮಾಡಿರತಕ್ಕಂತಹ ಕುರಂಗ ಎಂಬ ಅಸುರನನ್ನು ತೃಣಮಪಿ ಅಂದ್ರೆ ಹುಲ್ಲೂ ಕೂಡ, ರಾಮಚಂದ್ರನಿಂದ ಪ್ರೇರಿತವಾದ ಹುಲ್ಲೂ ಕೂಡ ಅಸ್ತ್ರೀಭೂಯ ಅಸ್ತ್ರವಾಗಿ ಜಗಾನ ಹೊಂದಿತು. ತೇನ ಆ ಕಾರಣದಿಂದ ಅಬುದ್ಧವು ಸಮುದ್ರದಲ್ಲಿ ದಯಾಲು ಕೃಪೆಯುಳ್ಳಂತಹ ರಾಘವ ಶ್ರೀರಾಮಚಂದ್ರನು ಏನು ಮಾಡಿದ? ಈ ಸ್ಥಳದಲ್ಲಿ ದರ್ಭಶಾಹಿ ದರ್ಭೆ ಮೇಲೆ ಮಲಗತಕ್ಕಂಥವನು ಅಭೂತಾದನು. ಅಯ್ಯೋ, ಹೀಗೆಲ್ಲ ಹೇಳಬಾರದು. ನಿಜ ಸ್ಥಿತಿ ಹೇಳಿದ್ರೆ ನಮಗೆ ಶೇಮ್. ನಮ್ಮ ದೇವರನ್ನು ಏನು ತಿಳ್ಕೊಂಡಿದೆ? ಪಾಪ ರಾಘವ ಅಲ್ಲಿ ಸಮುದ್ರದಲ್ಲಿ ಸೇತು ಕಟ್ಟಬೇಕಾಗಿದೆ. ಅದಕ್ಕೆ ಮಾರ್ಗವನ್ನು ಕೊಡ್ಲಿಕ್ಕೋಸ್ಕರ ಸಮುದ್ರನ ಉದ್ದೇಶಿಸಿಕೊಂಡು ತಪಸ್ಸು ಮಾಡಲಿಕ್ಕೋಸ್ಕರವೇ ದರ್ಭೆ ಮೇಲೆ ಮಲ್ಕೊಂಡ ಅಂತ ಹೇಳೋದು ಶೇಮ್. ಅದು ಸರಿಯಲ್ಲ. ರಾಮದೇವರಿಗೆ ಎಲ್ಲವೂ ರಾಮದೇವರ ಅಧೀನ, ಹಾಗೆಲ್ಲ ಹೇಳಬಾರ್ದು. ಅದಕ್ಕೆ ಹೀಗೆ ಹೇಳಬೇಕು. ಯಾಕಂದ್ರೆ ಅದು ಪ್ರಮಾಣ ವಿರುದ್ಧ. ರಾಮದೇವರು ಯಾರಿಗೋಸ್ಕರ ತಪಸ್ಸು ಮಾಡಬೇಕಾಗಿದೆ? ಆಪ್ತಕಾಮ. ಅದು ತಪ್ಪು. ಹಾಗಾಗಿ ಹಿಂದೆ ಹುಲ್ಲು ಅಸ್ತ್ರವಾಗಿ ಕಾಕಾಸಿಕೊಂಡ್ರಿಂದಾಗಿ ಇದು ಕೂಡ ಹುಲ್ಲಿನದಲ್ಲೇ ರಾಜವಾದದ್ದು. ಸಕೃತ್ ಸಜಾತ ಅವಜ್ಞಾಯ ಸಜಾತೌ ಆಜ್ಞಾಯ ಅಂದ್ರೆ ಸ್ವಸಜಾತೌ ಆಜ್ಞಾ ಆಗಿದೆ. ತನ್ನ ಜಾತಿಗೆ ಒಂದ್ಸತಿ ಆಜ್ಞೆ ಮಾಡಿದ್ರೆ ಇನ್ನೊಂದ್ಸತಿ ಆಜ್ಞೆ ಬೇಕಾಗಿಲ್ಲ.
ಅಂತ ಹೇಳ್ಕೊಂಡು ಒಂದ್ಸತಿ ನಮ್ಮ ಜಾತಿಗೆ ತೃಣಕ್ಕೆ ಆಜ್ಞೆ ಮಾಡಿದ್ದಾನೆಲ್ಲೋ ನಾವು ಆ ಜಾತಿಯಲ್ಲೇ ಸೇರ್ತೇವೆ ಅಂತ ಹೇಳು. ಈ ದರ್ಭೆಗಳು ಕೂಡ ಏನು ಮಾಡ್ಬೋದು, ತೃಣ ಜಾತಿಯಲ್ಲಿ ಸೇರಿದ್ದು ಕೊಂದು ಹಾಕಿಬಿಡ್ಬೋದು, ಅಟ್ಯಾಕ್ ಮಾಡ್ಬೋದು. ಅಯ್ಯೋ ಮಾಡೋದು ಬೇಡಪ್ಪ ಅಂತ ಸಮುದ್ರ ಮೇಲೆ ದಯೆಯಿಂದ ಹಾಗೆ ಹಾಸ್ಕೊಂಡು ಮರ್ಕೊಂಡ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವನಿಗೆ ದರ್ಭಶಯನ ಅಂತ ಕಾರಣ ಹೆಸರು ಬಂತು ಅಂತ ಹೇಳ್ತಾರೆ. ಆದರೆ ವಸ್ತುತಸ್ತು ಸಮುದ್ರ ರಾಜ ಅವಕಾಶ ಕೊಡ್ಲಿ ನನಗೆ ಸೇತು ಕಟ್ಟಲಿಕ್ಕೆ ಅಂತ ಸಾಮದಿಂದ ದರ್ಬೆ ಹಚ್ಕೊಂಡು ಮಲ್ಕೊಂಡು ಕಾಯ್ತಾ ಕೂತ್ಕೊಂಡ ಅಂತ ವಸ್ತುತ ಕಾರಣ. ಆದರೆ ಸಮುದ್ರ ರಾಜ ಈಗೋಸ್ಕರ ಇವನು ಕಾಯ್ದಂದ್ರೆ ಏನ್ರಿ ಅಂತ ಸರಿಯಲ್ಲ ಅದು. ಅದಕ್ಕೆ ವಾದಿರಾಜ ಹೇಳ್ತಾರೆ ಅದಲ್ಲ, ಯಾಕೆ ಮಲ್ಕೊಂಡದ್ದು ಅಂತ ಹೇಳ್ಬಿಟ್ರೆ ಈ ದರ್ಭೆಗಳು ಹೋಗಿ ಅಟ್ಯಾಕ್ ಮಾಡದೇ ಇಲ್ಲ ರಾಜರನ್ನ, ಹಿಂದೆ ಅಟ್ಯಾಕ್ ಮಾಡಿದ್ದಾವೆ ತೃಣಗಳೆಲ್ಲ. ಇದು ತೃಣ ರಾಜ ನಮ್ಮನ್ನು ಪ್ರೆಸ್ಟೇಜ್ ಬಿಟ್ಟೆ ಎಕ್ಕಚ್ಚಿ ತೃಣವೇ ಇಂಥ ರಾಮದೇವರಿಗೆ ವಿರೋಧಿ ಆದನ್ನು ಕೊಂದು ಹಾಕಿದಾಗ ನಾವು ತೃಣರಾಜ ಅನ್ಸ್ಕೊಂಡು ನಾವು ಮಾಡಿದ ಪ್ರೆಸ್ಟೇಜಿನ ಪ್ರಶ್ನೆ ಬರುತ್ತೆ. ಮಾಡಲಿಲ್ಲ ಅಂದ್ರೆ ಅದಕ್ಕೆ ನಾವು ಎದ್ದು ಹೋಗಿ ಮಾಡೋಣ ಅಂತ ಎದ್ದು ಹೋಗಿ ಅಟ್ಯಾಕ್ ಮಾಡಿದ್ರೆ ಏನು ಗತಿ? ಅಯ್ಯೋ ಸಮುದ್ರ ಮೇಲೆ ಕೃಪೆ. ಹಾಗಿದ್ರೆ ಮಾವಲ್ರಿ, ಮಾವನ ಮೇಲೆ ಕೃಪೆಯಿಂದ ಮಾವಂತಲ್ಲಿ ಹೇಳಲಿಲ್ಲ, ನಾವು ಇಟ್ಕೊಳ್ಬೇಕಲ್ಲ. ಮಾವನ ಮೇಲೆ ಕೃಪೆಯಿಂದ ಮಾವನ ಅಟ್ಯಾಕ್ ಮಾಡಬಾರ್ದು ಅಂತ ಹೇಳ್ಕೊಂಡ್ಬಿಟ್ಟು ಏನು ಮಾಡಿಬಿಟ್ಟು ಎದ್ದೇ ನಿಲ್ಲಬಾರ್ದು ಅಂತ ಹಾಸ್ಕೊಂಡು ಮಲ್ಕೊಂಡ ಅಂತ ಹೇಳ್ತಾರೆ. ಹೀಗೆ ವರ್ಣನೆ ಮಾಡ್ತಾರೆ. ಅದನ್ನು ನಾವು ಯಾವಾಗಲೂ ಈ ಶ್ಲೋಕವನ್ನ ವಿಶೇಷವಾಗಿ ಆಚಾರ್ಯ ಮಧ್ವರು ತಾತ್ಪರ್ಯದಲ್ಲಿ ಹೇಳಿದ್ದಾರೆ, ಹೇಳ್ತಾ ಇದ್ದಾರೆ. ಸಂಪ್ರಾಪ್ಯ ದಕ್ಷಿಣಮಪಾಂ ನಿಧಿಮತ್ರ ದೇವ, ದಕ್ಷಿಣ ಸಮುದ್ರವನ್ನು ಭಗವಂತ ಹೊಂದಿ ಜಗದ್ಗುರು ತಮೋಪಿ ಅಭಿಷೇಕ್ಯ ಶಕ್ತಿ, ಅಪಾರವಾದ ಶಕ್ತಿ. ಅವನ ಶಕ್ತಿಯನ್ನು ಎದುರಿಸಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಮತ್ತೆ ಜಗದ್ಗುರು ಅವನು ಇನ್ನೊಬ್ಬರ ಹತ್ರ ಏನೋ ಏನ್ ಬೇಕಾದ್ರೂ ಮಾಡ್ಬೋದು, ಕೊಡ್ತೀಯಾ ಇಲ್ಲೋ ಅಂತ ಶಕ್ತಿ ಪ್ರಯೋಗ ಮಾಡ್ಬೋದು. ಮತ್ತೆ ಅವನು ಅತ್ಯಂತ ಪೂಜ್ಯ ಆಗಿದ್ರೂ ಕೂಡ, ಅತ್ಯಂತ ಲೋಕಪೂಜ್ಯನಾಗಿದ್ದರೂ ಕೂಡ, ಅಪಾರವಾದ ಶಕ್ತಿಯುಳ್ಳವನಾಗಿದ್ದರೂ ಕೂಡ ಯಾವಾಗಲೂ ಮೊದಲು ಸಾಫ್ಟ್ ಆಗಿ ವರ್ತಿಸಬೇಕು. ಮೊದಲೇ ಗಂಡ ಬೆದರಿಸೋದು ಮಾಡಬಾರ್ದು. ಸಾಮ ಅಲ್ವಾ, ಸಾಮ ಒಳ್ಳೆ ನಯವಾಗಿ ಮಾತಾಡಿ ಮಾತಾಡ. ಅದಕ್ಕೆ ಯಾರು ಬಗ್ಗುವುದಿಲ್ಲ. ಅದಕ್ಕೆ ಹೇಳೋದು ಸಾಮದಿಂದಲ್ಲಿ ಎಲ್ಲ ನಡೆಯುವುದಿಲ್ಲ. ಕೊನೆಗೆ ಏನು ಮಾಡಬೇಕು? ಲಂಚ ತಗೊಳ್ಳೋರಿದ್ರೆ ದಾನ. ಒಳ್ಳೆ ಮಾತನ್ನು ಕೇಳೋದಿಲ್ಲ. ಈಗ ಸಾಮ ಮತ್ತು ದಾನ ಎರಡೂ ಬೇಕಂತ ಇಟ್ಕೊಳ್ಳೋಣ. ಆಫೀಸಲ್ಲಿ ಕೆಲಸ ಆಗ್ಬೇಕು, ದಾನ. ಅದಕ್ಕೂ ಬಗ್ಗುವುದಿಲ್ಲ ಕೆಲವರು. ಆಗ ಏನು ಮಾಡಬೇಕಂದ್ರೆ ಅವರಿಗೆ ಹಿಡಿಸಿ ಹಾಕಬೇಕು. ಆಫೀಸಿನಲ್ಲಿ ಅವನಿಗೂ ಹಿಡಿಸಿ ಹಾಕಿಬಿಟ್ಟು ಜಗಳ ಹಂಚಿಸ್ಬೇಕು ಅಂತ. ಅದೇ ಅರ್ಥ ಆಯ್ತಾ? ಹಾಗೆ ಭೇದ, ಅವನ ಮಿತ್ರ ಭೇದ. ಅವ್ರಿವ್ರಿಗೆ ಯಾರಿಗೆ ಮೈತ್ರಿ ಇರುತ್ತೆ ಅವ್ರಿವ್ರಿಗೆ ಏನು ಹಾಕಬೇಕು? ಹಚ್ಚಿ ಹಾಕಬೇಕು, ಜಗಳ ಹಚ್ಚಿಸ್ಬೇಕು, ಭಿನ್ನಾಭಿಪ್ರಾಯ ಮೂಡಿಸ್ಬೇಕು. ಅದು ಅವಾಗ ದುರ್ಬಲ ಆಗಿಬಿಡ್ತಾರೆ. ಅದಕ್ಕೂ ಮತ್ತು ಕೇಳಲಿಲ್ಲ ಅಂದ್ರೆ ಕೊನೆಗೆ ದಂಡ. ಅದಕ್ಕೆ ರಾಮದೇವರು ಮೊದಲು ಸಾಮ ಅಂತ ಸಾಫ್ಟ್ ಆಗಿ ಆಗಲಿ ಅವನು ಕೊಡ್ಲಿ ಅಂತ ಸುಮ್ಮನೆ ಇದ್ದು ಶಾಂತಿಯಿಂದ ವರ್ತಿಸಿದ. ಆದರೆ ಅದನ್ನು ನಡೆಯಲಿಲ್ಲ. ಧರ್ಮದು ಪಂಥಾನ ಅಪಾಂ ಪ್ರತಿತ ಪ್ರತೀತ. ಅದಕ್ಕೆ ಅವನು ಮತ್ತೆ ಎದ್ದು ಬಂದು ಅಯ್ಯಪ್ಪ ತಪ್ಪಾಯ್ತು. ರಾಮದೇವ್ 3 ದಿವಸ ಬಂದರೂ ಕೂಡ ಬಂದಿದ್ದಾಗ ಕಣ್ಣು ಕೆಂಪು ಮಾಡ್ಕೊಂಡು ನೋಡಿ ಅಲ್ಲಿ ಸಮುದ್ರ ರಾಜನ ಒಣಗಿ ಹೋಗಿ ಅಲ್ಲಿ ತರ ಜಲಚರ ಪ್ರಾಣಿಗಳು ಭಗವಂತನ ಕ್ರೋಧ ಕಟಾಕ್ಷಕ್ಕೆ ಒಲಿ ವಿಲಿ 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 ವ್ಯಾಲಿ ಪ್ರಾಣಿ ಸಂಕಟದ ಒದ್ದಾದಾಗ ಬಂದು ಓಡಿ ಬಂದು ತಪ್ಪಾಯ್ತು ಅಂತ ಬೇಡ್ಕೊಂಡ ಬೇಕಾದ ಹಾಗೆ ಕಟ್ಟು ಸೇತುವೆಯನ್ನ ಅಲ್ಲಿ ವಿಶ್ರವಸನ ಅವನು ಮಗ ಅಲ್ಲ, ಅವನು ಮಲ, ಅವನು ಕೊಲ್ಲು, ಪತ್ನಿಯನ್ನು ಪಡಿ, ನಿನ್ನ ಈ ಯಾವಂತ ಸೇತುವ ನಿರ್ಮಾಣವನ್ನು ನೋಡಿ ಎಲ್ಲ ದಿಕ್ಪಾಲಕರು ಭೂಪರು ರಾಜರೆಲ್ಲ ದಿಗ್ವಿಜಯಾರ್ತಿ ಬಂದಾಗಿದ್ದನ್ನು ನೋಡಿ ನಿನ್ನ ಪ್ರಶಂಸನೆ ಮಾಡಲಿ, ನಿನ್ನ ಕೀರ್ತಿ ಎಲ್ಲ ಕಡೆ ಹಬ್ಬಿ, ಬೇಕಾದಾಗೆ ಕಟ್ಟು ಅಂತ ಹೇಳಿದ ಅಂತ ಮಾತು ಬರುತ್ತೆ ಭಾಗವತದಲ್ಲಿ. ಹಾಗೆ ತೇನ ಆ ಕಾರಣದಿಂದ ಧರ್ಮಶಾಹಿ ಹಣಹಿಂಸಾಗತ್ಯೋಹೋ ಯಾವುದು ಜಗಾನ ಜಗ್ನತು ಜಗ್ನು ಆದರೆ ಪರಸ್ಮೈ ಪದೇ ಲೆಟ್ ಪ್ರಥಮ ಪುರುಷ ಏಕವಚನ ಪ್ರಾಕ್ ಅದೇನಿಲ್ಲ. ತೃಣಂ ಅಪಿ ಅಸ್ತ್ರೀಭೂಯ ಅಪರಾಧಿನಂ ಅಪರಾಧ ಅಸ್ಯ ಅಸ್ತೀತಿ ಅಪರಾಧಿ ತಂ ಅಬ್ಧೂತೇನಾಭೂತ್ ದರ್ಭೆ ದರ್ಭೆ ಶೇತೆ ಇತಿ ದರ್ಭಶಾಯಿ. ದರ್ಭದಲ್ಲಿ ಶಯನ ಮಾಡುವವರು ದರ್ಭಶಾಯಿ ಅನಿಸ್ಕೊಳ್ತಾರೆ. ರಘೋಹೋ ಗೋತ್ರಾಪತ್ಯಂ, ರಘುವಿನ ಸಾಕ್ಷಾತ್ ಮಗ ಅಲ್ಲ ಇವನು, ಆ ಗೋತ್ರದಲ್ಲಿ ಬಂದವನು. ರಘುವಿನ ಸಾಕ್ಷಾತ್ ಮಗವಾದರೆ ರಘೋಹ ಅಪತ್ಯಂ ಪುಮಾನ್ ಅಂತ ಹೇಳಿದ್ರು. ರಘು ಪರಂಪರೆಯಲ್ಲಿ ಬಂದರೆ ರಘೋಹ ಗೋತ್ರಾಪತ್ಯಂ ಪುಮಾನ್, ಗೋತ್ರದಲ್ಲಿ ಬಂದ ಮಗ ಅಂತ ಅಷ್ಟೇ. ಸಾಕ್ಷಾತ್ ಡೈರೆಕ್ಟ್ ಆಗಿ ಮಗ ಅಲ್ಲ ಅಂದ್ರೆ ಇಲ್ಲೆಲ್ಲ ಹಾಗೆ ಹೇಳಬೇಕು. ರಘುವಿನ ಸಾಕ್ಷಾತ್ ಮಗ ಅಲ್ಲ ಪರಮಾತ್ಮ. ಅರ್ಥ ಆಯ್ತಾ?
ರಘುನ ಮೇಲೆ ಅಜ ಇವರೆಲ್ಲ ಬಂದಿದ್ದಾರೆ ಅಂತೇಳಿ ದಶರಥ ಅದ ಮೇಲೆ ಬಂದ. ಹಾಗಾಗಿ ರಘೋಹ ಗೋತ್ರದ ಇಲ್ಲಿ ಬಂದಿರತಕ್ಕಂಥ ಮಗು, ಗಂಡು ಮಗು. ಹಾಗೆ ರಘೋಹ ಗೋತ್ರಾಪತ್ಯಂ ಪುಮಾನ್ ಅಂತೇಳಿ ನೇರವಾಗಿ ಹುಟ್ಟಿದ್ರೆ ರಘೋಹ ಅಪತ್ಯಂ ಪುಮಾನ್, ಗೋತ್ರದಲ್ಲಿ ಬಂದರೆ ಗೋತ್ರಾಪತ್ಯಂ ಪುಮಾನ್. ಇಷ್ಟು ವ್ಯತ್ಯಾಸ ಇದೆ. ಪಕ್ಕದಲ್ಲೇ ರಾಮಸೇತುವೆ ಇದೆ. ರಾಮಸೇತುವೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಸೀತಾ ಆತ್ಮಸುತಾಂ ಖಲೈಃ ಅಪಹೃತಾಮಾನೇಷ್ಯತ ಸ್ವಾಂ ಪುರೀಂ ಜಾಮಾತುರ್ಹಿತಕಾರಿಣೀವ ಧರಣಿ ವಾದ್ಯಂಬು ವೃದ್ಧಾಕೃತಿ ಭೂಭಾರಕ್ಷಪಣೋದ್ಯತಸ್ಯ ಸಚಿವೀ ಭೂತಾಮಹೀದ್ರಾ ಇವ ಶ್ರೀರಾಮಸ್ಯ ಭಟೈಕೃತೋ ವಿಜಯತೆ ಸೇತುರ್ವಿಜೇತುರ್ದ್ವಿಷಾಂ. ಚೆನ್ನಾಗಿ ವರ್ಣನೆ ಮಾಡ್ತಾರೆ ರಾಮದೇವ ಸೇತುವೆಯನ್ನ. ವಾದರಾಜ ಸ್ವಾಮಿ ಹೇಳ್ತಾರೆ, ಅಲ್ಲಿ ಪದಚ್ಛೇದ ಮಾಡೋಣ. ಸೀತಾಂ ಆತ್ಮಸುತಾಂ ಖಲೈಃ ಅಪಹೃತಾಂ ಆನೇಶ್ವತಃ ಸ್ವಾಂ ಪುರೀಂ ಜಾಮಾತುಃ ಹಿತಕಾರಿಣಿ ಇವ ಧರಣಿ ವಾರ್ಧ್ಯಂಬು ವೃದ್ಧಾಕೃತಿಃ ಭೂಭಾರಕ್ಷಪಣೋದ್ಯತಸ್ಯ ಸಚಿವೀಭೂತಾ ಮಹೀದ್ರಾಃ ಇವ ಶ್ರೀರಾಮಸ್ಯ ಭಟೈಃ ಕೃತೋ ವಿಜಯತೆ ಸೇತುಃ ವಿಜೇತುಃ ದ್ವಿಷಾಂ. ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಸೇತುವೆ ಹಾಗೆ ಕಾಣ್ತಾ ಇದೆ. ಆ ಸೇತುವೆ ಅಂದರೆ ಯಾವುದನ್ನು ಸೇತುವೆ ಹಾಗೆ ಕಾಣ್ತದಪ್ಪ. ಆ ಸೇತುವೆನ ಯಾಕೆ ಕಟ್ಟಿದ್ದಾರೆ? ಪರ್ವತದಿಂದೇ ಕಟ್ಟಿದ್ದು ಸೇತುವೆ. ಆ ಸೇತುವೆಯನ್ನು ನೋಡಿದಾಗ, ಪರ್ವತ ನೋಡಿದಾಗ, ಯಾಕಪ್ಪ ಇಲ್ಲಿ ಬಂದಿದ್ದಾವೆ ಸಮುದ್ರದಲ್ಲಿ ಸೇತುವೆ ಬಂತು ಅಲ್ಲ, ಸೇತುವೆ ಅದು ಭೂಮಿ, ಸೇತುವೆ ಮತ್ತೆ ಸೇತುವೆಯಲ್ಲಿ ಪರ್ವತ ಇದೆ, ಪರ್ವತದಿಂದ ಕಟ್ಟಿದೆ. ವಾದಿರಾಜರು ಯಾಕೆ ಈ ಸಮುದ್ರ ಮಧ್ಯದಲ್ಲಿ ಬಂತು ಅಂತ ಹೇಳಿದ್ರೆ, ಈ ಭೂದೇವಿ ಇದ್ದಾಳಲ್ಲ, ಭೂದೇವಿ ತನ್ನ ಮಗಳು ಸೀತೆ, ಆ ಸೀತೆಯನ್ನ ರಾವಣ ಅಪಹರಿಸಿದ್ದ. ಈಗ ಆ ರಾವಣನ ನಿಗ್ರಹ ಮಾಡಿ ಮುಂದಕ್ಕೆ ತನ್ನ ಮಗಳಾದಂತಹ ಸೀತೆಯನ್ನು ತನ್ನ ಅಳಿಯನಾದ ಯಾರು ರಾಮದೇವರು ಕರ್ಕೊಂಡು ಹೋಗ್ತಾರೆ. ನನ್ನ ಅಳಿಯನಿಗೆ, ನನ್ನ ಮಗಳನ್ನ ಕರ್ಕೊಂಡು ಹೋಗುವಾಗ ನನ್ನ ಅಳಿಯನಿಗೆ ಸಹಾಯ ಮಾಡಬೇಕೋ ಎಂಬಂತೆ ಭೂದೇವಿ ಏನು ಮಾಡಿಬಿಟ್ಟಿದ್ದಾಳೆ, ಅಲ್ಲಿ ಬೆಳೆದು ಬಿಟ್ಟಿದ್ದಾಳಂತೆ. ಅದು ಏನು ಗೊತ್ತುಂಟಾ, ಸಮುದ್ರನ ಮೇಲಿಂದ ಅದು ಬಂದಿದೆಯಲ್ಲ, ಕೆಳಗಿನಿಂದ ಮೇಲಕ್ಕೆ ಬಂದಿದೆಯಲ್ಲ, ಅದೇನು ಗೊತ್ತುಂಟಾ, ರಾಮದೇವರಿಗೆ ತನ್ನ ಮಗಳನ್ನು ಕರ್ಕೊಂಡು ಹೋಗುವಾಗ, ಅಂದರೆ ತನ್ನ ಮಗಳಾದಂತಹ ಆ ಸೀತೆಯನ್ನು ಕರ್ಕೊಂಡು ಹೋಗೋ ಸಂದ ಅವಳಿಗೆ ಹೆಲ್ಪ್ ಮಾಡಲೇಬೇಕೋ ಎಂಬಂತೆ ಅದು ಭೂಮಿಯ ಕೈ ಅಂತೆ ಮುಂದ್ಬಿಟ್ಟಿದೆ. ಆ ಸೇತುವೆ ಅದು ಭೂಮಿಯ ಕೈ ಅಂತೆ, ರಾಮದೇವರಿಗೆ ಹೆಲ್ಪ್ ಮಾಡಲಿಕ್ಕೆ ಬಂತೆ ಇತ್ತು.
ಮತ್ತು ಅಲ್ಲೆಲ್ಲ ಏನಿದೆ, ಬೆಟ್ಟಗಳು ತುಂಬ ಇದೆ. ಏಕೆ ಬೆಟ್ಟಿದೆ? ಬೆಟ್ಟಗಳು ಆಲೋಚನೆ ಮಾಡಿದ್ರೆ ಬೆಟ್ಟು ನಾವು ರಾಮದೇವರಿಗೆ ಸಹಾಯ ಮಾಡಬೇಕು. ಯಾಕೆಂದರೆ ಈ ದೈತ್ಯರೆಲ್ಲ ಭೂಮಿಗೆ ಭಾರಭೂತರಾದರು. ಭೂಮಿಗೆ ಭಾರ ಆದರೆ ಭೂಮಿನ ಹೊತ್ತಿನ ನಮಗೂ ಭಾರ ಅಲ್ವ ಮಾರಾಯರ ಇವರು? ಅಯ್ಯೋ, ನಮ್ಮ ಭೂಮಿಯ ಭಾರವನ್ನು ಹರಣ ಮಾಡುವಾಗ ನಮ್ಮ ಭಾರವನ್ನು ಇಳಿಸ್ತಾರಲ್ಲ, ಅದಕ್ಕೋಸ್ಕರ ಅವನಿಗೆ ಹೆಲ್ಪ್ ಮಾಡೋಣ ಎಂಬಂತೆ ಪರ್ವತಗಳು ಕೂಡ ಅಲ್ಲಿ ಸಾಲುಗಟ್ಟಿ ಆ ಸೇತುವೆಯಲ್ಲಿ ನಿಂತಿರೋ ಎಂಬಂತೆ ಸಹಾಯಭೂತವಾಗಿ ಪರ್ವತ ಅವರಿಗೂ ರಾಮದೇವರಿಗೆ ಸಹಾಯ ಮಾಡೋಣ ಅಂತ ಅಭಿಪ್ರಾಯದಿಂದ ಅಲ್ಲಿ ಇದೆ. ಯಾವುದು ಪರ್ವತಗಳಲ್ಲ, ಅಂತಹ ರಾಮದೇವರು ನಿರ್ಮಾಣ ಮಾಡಿದ ಸೇತುವೆ ಅತ್ಯುತ್ಕೃಷ್ಟವಾಗಿ ಶೋಭಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ದ್ವಿಷಾಂ ಶತ್ರುಗಳ ವಿಜೇತು ಗೆಲ್ಲುವ ಸ್ವಭಾವದವನಾದಂತಹ ಶ್ರೀರಾಮನ ಭಟೈಹಿ ಭಟರಾದ ಕಪಿಗಳಿಂದ ಕೃತಃ ಮಾಡಲ್ಪಟ್ಟಂತಹ ಸೇತುವೆಯು ಖಲೈಹಿ ರಾಕ್ಷಸರಿಂದ ಅಪಹರಿಸಲ್ಪಟ್ಟಂತಹ ಆತ್ಮಸುತಾಂ ತನ್ನ ಪುತ್ರಿಯಾಗಿರ್ತಕ್ಕಂತಹ ಸೀತೆಯನ್ನು ಸ್ವಾಂಪುರಿಂ ತನ್ನ ಪಟ್ಟಣವಾದ ಅಯೋಧ್ಯೆಯನ್ನು ಕುರಿತು ಆನೇಶ್ಯತಃ ಅಂದರೆ ಮುಂದೆ ಕರೆಕೊಂಡು ಹೋಗಲಿರುವಂತಹ ಜಾಮಾತು ತನ್ನ ಅಳಿಯನಿಗೆ ಹಿತಕಾರಿಣೀವ ಸಹಾಯ ಮಾಡುತ್ತವೋ ಎಂಬಂತೆ ವಾರ್ಧ್ಯಂಬು ಬದ್ಧಾಕೃತಿ ಸಮುದ್ರದ ನೀರಿನಲ್ಲಿ ಅಭಿವೃದ್ಧವಾದಂತಹ ಶರೀರವುಳ್ಳಂತಹ ಧರಣೀವ ಭೂಮಿಯಂತೆ ಅಂದರೆ ಸೈನ್ಯ ಸಹಿತವಾಗಿ ರಾಮನಿಗೆ ಸಮುದ್ರ ಗಮನ ಮಾಡಲಿಕ್ಕೆ ಸಹಾಯ ಮಾಡಿರತಕ್ಕಂತಹ ಭೂಮಿಯಂತೆ ಇದೆ ಅಂತ ಆಯ್ತಾ. ಹೀಗಾಯಿತು ಅಂತ ಅಭಿಪ್ರಾಯ. ಭೂಭಾರ ಕ್ಷಪಣೋದ್ಯಸ್ಯ ಭೂಮಿಯ ಭಾರಭೂತರಾದ ರಾವಣಾದಿಗಳನ್ನು ನಾಶ ಮಾಡುವುದರಲ್ಲಿ ಉದ್ಯುಕ್ತನಾದ ಶ್ರೀರಾಮಸ್ಯ ಸಚಿವೀಭೂತಾ ಅಂದರೆ ಭೂಭಾರ ಕ್ಷಪಣದ ಭೂಧಾರ ಅಸ್ಮಾಕ್ ಸಹಾಯಭೂತಾ ಪರ್ವತ ಮಹೀದ್ರಾ ಇವ ಪರ್ವತದಂತೆ ವಿಜಯತೆ ಶೋಭಿಸ್ತದೆ. ಸೀರತಃ ಜಾತ ಸೀತ ನೋಡಿ, ಮೊದಲನೇ ಅಕ್ಷರ ಕೊನೆಯ ಅಕ್ಷರ ಎರಡೇ ಸೇರಿಸಬೇಕು. ಸೀರತಃ ನೇಗಿಲಿನಿಂದ ಉಳಿದಾಗ ಆ ನೇಗಿಲಿನ ಗೆರೆಯಿಂದ ಏನು ಮಾಡಿದ್ಲು, ಬಂದ್ಬಿಟ್ಲು. ಅದಕ್ಕೆ ಅವಳಿಗೆ ಸೀರತಃ ಜಾತ ಸೀತ ಅಂತ ಅಭಿಪ್ರಾಯ. ಆತ್ಮನಃ ಸುತ ಆತ್ಮಸುತಾತ ಅಪಹೃತ ಅಪ ಇತ್ಯುಪಸರ್ಗ ಪ್ರಕ ಹಿಂಜ್ ಹರಣೆ ಇದಾತು ಕರ್ಮಣಿ ತಪ್ರೆ ಅಂತ ಶಬ್ದ. ಆನೇಶ್ಯನ್ ಆನೇಶ್ಯಂತೋ ಆನೇಶ್ಯಂತಹ ಅದು ಶತಪ್ರತ್ಯಯ ಅಂತ ಶಬ್ದ, ಷಷ್ಠಿ ವಿಭಕ್ತಿ ಏಕವಚನ. ಅದು ಸ್ವಾಂಪರಿ ಜಾಮಾತು ಜಾಮಾತ ಜಾಮಾತಾರು ಜಾಮಾತಾರ ಅಳಿ ಅಂತ. ಹಿತಂ ಕರೋತೀತಿ ಹಿತಕಾರಿಣಿ ಹಿತಂ ಕರೋತೀತಿ ಹಿತಕಾರಿಣಿ. ವಾರ್ದೇಹೆ ಅಂಬು ವಾರ್ಧ್ಯಂಬು ವಾರ್ಧ್ಯಂಬುನಿ ವೃದ್ಧಾ ಆಕೃತಿ ಯಥಾ ವಾರ್ಧ್ಯಂಬ ವೃದ್ಧಾಕೃತಿ. ಭೂಭಾರಸ್ಯ ಕ್ಷಪಣಂ ಭೂಭಾರ ಕ್ಷಪಣಂ ಕ್ಷಪಣೆ ಉದ್ಯತಃ ಕ್ಷಪಣೋದ್ಯತಃ ತಸ್ಯ